ಎಲ್ರಿಗೂ ನಮಸ್ತೆ. 7ನೇ ದಿನದ ಏಂಜಲ್ ವರ್ಕ್ಶಾಪ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಧ್ಯಾನದಲ್ಲೇ ಕೂತ್ಕೊಂಡಿರಿ. ಒಂದು 5 ನಿಮಿಷ ನೋಡೋಣ, ಎಲ್ಲರೂ ಜಾಯಿನ್ ಆಗಲಿ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಆರ್ಕೇಂಜಲ್ ಜಡ್ಕಿಯಲ್ ಅವರ ಧ್ಯಾನ ಮಾಡಿಸ್ತಿದ್ದೆ. ನಿಮಗೆಲ್ಲ ಅವ್ರ ಪಿಕ್ಚರನ್ನು ಸೆಂಡ್ ಮಾಡ್ತೀವಿ ವಾಟ್ಸಪ್ಪಲ್ಲಿ. ಒಂದ್ಸಲ ಎಲ್ಲರೂ ಅದನ್ನು ನೋಡ್ಕೊಂಡ್ಬಿಡಿ. ಆರ್ಕೇಂಜಲ್ ಜಡ್ಕಿಯಲ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಬಿಡ್ತೀಗ, ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡೋಣ. ಇವರು ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡ್ತಾ, ಮತ್ತು ಶಿಕ್ಷಕರಿಗೆ, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಮತ್ತು ಆಧ್ಯಾತ್ಮಿಕ ಗುರುಗಳಿಗೆ ಇವರಿಂದ ಆಧ್ಯಾತ್ಮಿಕವಾದ ಸಂದೇಶಗಳು ಮತ್ತು ಸಂಕೇತಗಳು, ಮಾರ್ಗದರ್ಶನ ಸಿಕ್ತು. ಅದರಿಂದ ಅವರು ಚೆನ್ನಾಗಿ ಉನ್ನತ ಸ್ಥಿತಿಗೆ ಮತ್ತು ಉನ್ನತ ಮಾರ್ಗದರ್ಶನ ಕೊಡಲು ಸಹಾಯ ಆಗ್ತು. ಮತ್ತು ಶಿಕ್ಷಕರಿಗೆ ತುಂಬ ಚೆನ್ನಾಗಿ ಅಂದರೆ ಶಿಕ್ಷಕರು ಅಂದರೆ ಈಗ ಟೀಚರ್ಸ್ಗಳು ಎಲ್ಲ ಇರ್ತವಲ್ಲ, ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡವಲ್ದ ಮಕ್ಕಳಿಗೆ ಮನದಟ್ಟಾಗಂಗೆ, ಆ ಥರ ಮನದಟ್ಟಾಗೋ ಥರ ಎಕ್ಸ್ಪ್ಲೇನ್ ಮಾಡಲೇ ಸಹಾಯ ಮಾಡ್ತಾ. ಮತ್ತು ನಮಗೆ ಆಧ್ಯಾತ್ಮಿಕವಾಗಿ ನಮಗೇನೋ ಒಂದು ಜ್ಞಾನ ಬೇಕಾಗಿತ್ತು, ಅದಕ್ಕೆ ಸಹಾಯ ಮಾಡ್ತಾ. ಮತ್ತು ಸಾಕ್ಷಾತ್ಕಾರ ಪಡ್ಕೊಳ್ಳೋ ಒಂದಿರೋರಿಗೆ ಸಹಾಯ ಮಾಡ್ತಾ, ಇನ್ನೂ ಉನ್ನತ ಸ್ಥಿತಿಗೆ ಏರಲೆ ಸಹಾಯ ಮಾಡ್ತಾ. ಆಧ್ಯಾತ್ಮಿಕ ಅತ್ಯುನ್ನತ ಸ್ಥಿತಿಗೆ ಏರಲು ಇವರು ಸಹಾಯ ಮಾಡ್ತಾ. ಇವರಿಂದ ತುಂಬ ಸಹಾಯ ಸಿಕ್ತು. ಮತ್ತು ಇವರು ನಮ್ಮಲ್ಲಿರುವ ಗತದ ಮತ್ತು ಗತ ಜನ್ಮಗಳ ಕರ್ಮಗಳನ್ನು ರಿಮೂವ್ ಮಾಡ್ತಾ, ಮತ್ತು ನಮ್ಮಲ್ಲಿ ಕ್ಷಮಾಗುಣ ಹೆಚ್ಚು ಮಾಡ್ತಾ, ಮತ್ತು ನಮ್ಮಲ್ಲಿ ಕರುಣೆಯನ್ನು ತುಂಬುತ್ತಾ, ಉಲ್ಲಾಸ, ಸತ್ಯತೆ ಎಲ್ಲ ನಮ್ಮಲ್ಲಿ ತುಂಬುತ್ತಾ, ಗಂಭೀರತೆ ಎಲ್ಲವೂ ತುಂಬುತ್ತಾ. ಅವ್ರ ಬೆಳಕಲ್ಲಿ ಪ್ರೀತಿ, ಕರುಣೆ, ಉಲ್ಲಾಸ ಮತ್ತು ಸತ್ಯತೆ ತುಂಬಿರ್ತು. ಅವರ ಮ್ಯಾಜಿಕಲ್ ವಾಂಡಿಂದ ಹೊರಡ ನೇರಳೆ ಬಣ್ಣ, ಅವರು ನೇರಳೆ ಬಣ್ಣದಲ್ಲಿರ್ತಾ, ಅವರು ಪಸರಿಸೋ ಶಕ್ತಿನೂ ನೇರಳೆ ಬಣ್ಣದಲ್ಲಿರ್ತು. ಆ ಶಕ್ತಿಯಲ್ಲಿ ಪ್ರೀತಿ, ಕರುಣೆ, ಉಲ್ಲಾಸ, ಸತ್ಯ ಎಲ್ಲವೂ ತುಂಬಿರ್ತು. ಎಲ್ಲ ನಕಾರಾತ್ಮಕತೆಗಳನ್ನು ಸಕಾರಾತ್ಮಕ ಶಕ್ತಿಗಳಾಗಿ ಪರಿವರ್ತನೆ ಮಾಡೋ ಶಕ್ತಿ ಅವರಿಗಿರ್ತು. ಮತ್ತು ಮನಸ್ಸನ್ನು ಸ್ಟ್ರಾಂಗ್ ಮಾಡ್ತಾಯಿದ್ರು. ಧನಾತ್ಮಕ ಶಕ್ತಿಯ ಕಂಪನ ಇರ್ತು ಅವರಿದ್ದವಾಗ. ಅವ್ರ ಉಪಸ್ಥಿತಿಯಲ್ಲಿ ನೇರಳೆ ಬಣ್ಣ ತುಂಬ ಚೆಂದ ಇರ್ತು. ಬಂದಾವಾಗ ನಮ್ಮ ಧ್ಯಾನದಲ್ಲಿ ಸ್ವಲ್ಪ ಆಳವಾಗಿ ಹೋದರಿಗೆ ಅದು ಅನುಭವಕ್ಕೆ ಬಂತು. ಸ್ಟಾರ್ಟಿಂಗಲ್ಲಿರೋ ಯಾರು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಿ, ಆಳವಾಗಿ ಹೋಗ್ತಾ ಹೋಗ್ತಾ ನಿಂಗಕ್ಕೂ ಅನುಭವ ಬಂತು. ಆ ನೇರಳೆ ಬೆಳಕನ್ನು ಉಪಸ್ಥಿತಿ ತುಂಬ ಚೆನ್ನಾಗಿರ್ತು. ಒಂಥರ ಸಂವೇದನೆ, ಆ ಕಂಪನ, ಆ ಬೆಳಕು ತುಂಬ ಒಂಥರ ಇಷ್ಟ ಅಪ್ಪಂಗಿರ್ತು. ಮತ್ತು ಅವರು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ, ವಿದ್ಯಾರ್ಥಿಗಳಿಗೆ ಒಂದೇ ಅಲ್ಲ, ಎಲ್ಲರಿಗೂ ಮೆಮೊರಿ ಪವರ್ ಜಾಸ್ತಿ ಮಾಡ್ತಾ, ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ, ರೀಕಾಲಿಂಗ್ ಪವರನ್ನು ಜಾಸ್ತಿ ಮಾಡ್ತಾ, ಹೀಲಿಂಗ್ ಪವರನ್ನು ಜಾಸ್ತಿ ಮಾಡ್ತಾ. ತುಂಬ ಜನ ಮಕ್ಕಳು, ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅವ್ರು ಮರ್ತೋಗಿರ್ತವ್ರು ಕೆಲವೊಂದು ಸಂದರ್ಭದಲ್ಲಿ. ಇವರು ಪ್ರಾರ್ಥನೆ ಮಾಡೋದ್ರಿಂದ ಆ ರೀಕಾಲಿಂಗ್ ಪವರ್ಗಳು ಇರ್ತಂದ್ರೆ, ಅಂದರೆ ಹಳೇದೆಲ್ಲ ಮರ್ತೋಗಿದ್ದು ಮತ್ತೆ ನೆನಪಾಗೋದಕ್ಕೆ ರೀಕಾಲಿಂಗ್ ಬರುತ್ತೆ. ಆ ರೀಕಾಲಿಂಗ್ ಪವರನ್ನು ಜಾಸ್ತಿ ಮಾಡ್ತಾ. ಮತ್ತು ವಿಜುವಲೈಸ್ ಪವರ್, ಕೆಲವರಿಗೆ ಏನನ್ನು ವಿಜುವಲೈಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅವರು ಇವರನ್ನು ಪ್ರಾರ್ಥನೆ ಮಾಡಿದ್ರೆ ವಿಜುವಲೈಸ್ ಮಾಡೋ ಶಕ್ತಿಯನ್ನು ಜಾಸ್ತಿ ಮಾಡ್ತಾ. ಮತ್ತು ಹೀಲಿಂಗ್ ಮಾಡೋ ಮೆಥಡ್ ಇರ್ತು ಕೆಲವರಲ್ಲಿ, ಅಂದರೆ ರೇಖೆ ಆಗಲಿ ವಿವಿಧ ಬಗೆಯ ಪದ್ಧತಿಯ ಹೀಲಿಂಗ್ ಮಾಡೋರಿರ್ತಾ. ಹೀಲಿಂಗ್ ಪವರನ್ನು ಜಾಸ್ತಿ ಮಾಡ್ತಾ. ಇವತ್ತಿಗೆ ಇಷ್ಟು ಸಾಕು. ಇನ್ನು ಆಳವಾಗಿ ಇನ್ನು ಮುಂದಿನ ದಿನಗಳ ತಿಳ್ಕೊಳ್ಳೋಣ. ಈಗ ಧ್ಯಾನ ಸ್ಟಾರ್ಟ್ ಮಾಡೋಣ, ಓಕೆನಾ? ಎಲ್ಲರೂ ನಿಮ್ಮ ಇಷ್ಟ ಗುರು, ಇಷ್ಟ ದೈವರನ್ನು ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳಿ. ಇದು ಏಂಜಲ್ ಧ್ಯಾನ ಆದ್ರೂ ಕೂಡ ಆನಾಪಾನಸತಿ ಧ್ಯಾನದ ಜೊತೆಗೆ ಇದರ ಕಂಟಿನ್ಯೂ ಮಾಡ್ತಾ ಇದ್ವಿ. ವಿಜುವಲೈಸ್ ಮಾಡ್ತಾ ಇರಿ, ಹಾಗೆ
ಉಸಿರಾಟದ ಕಡೆಗೂ ಗಮನ ಇರಲಿ. ಯಾವುದೇ ಧ್ಯಾನದಲ್ಲಾದರೂ ಬೇಸಿಕ್ ಆನಾಪಾನಸತಿನೇ ಬೇಸಿಕ್ ಒಂದಲ್ಲ, ಹೈಯರ್ ಲೆವೆಲು ಆನಾಪಾನಸತಿ ಧ್ಯಾನನೇ. ಈಗ ಮಧ್ಯೆ ನಮಗೆ ಎಲ್ಲ ಬೇಕಾಗ್ತು, ನಿಮ್ಮ ಉನ್ನತ ಸ್ಥಿತಿ ಹೋಗ್ಲೆ ಎಲ್ಲ ಧ್ಯಾನನೂ ಬೇಕಾಗ್ತು. ಕೈಗಳನ್ನು ಒಂದರೊಳಗೊಂದು ಹೋಗಿಸಿ ಕೂತ್ಕೊಳ್ಳಿ. ಕಾಲುಗಳು ಕ್ರಾಸ್ ಆಗಿರಲಿ. ನನ್ನ ನಿಧಾನವಾಗಿ, ತುಂಬ ನಿಧಾನವಾಗಿ ಮುಚ್ಚಿ, ಹಗುರವಾಗಿ ನಿಧಾನವಾಗಿ ಮುಚ್ಚಿ, ಆಳವಾದ ಉಸಿರಾಟ 2 ರಿಂದ 3 ಬಾರಿ ಆಳವಾದ ಉಸಿರಾಟ ಮಾಡಿ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನು ರಿಮೂವ್ ಮಾಡಿ ದೇಹ ಮನಸ್ಸನ್ನು ಶಾಂತಗೊಳಿಸಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ರನ್ನು ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ವಿ. ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರನ್ನೂ ಈ ಧ್ಯಾನಕ್ಕೆ ಆಹ್ವಾನಿಸ್ತಿದ್ವಿ. ಅವರ ಸಂಪೂರ್ಣ ಚೈತನ್ಯ ಜೊತೆ ಮಹಾಂತಾರ್ ಬಾಬಾಜಿಯವರನ್ನು ಆಹ್ವಾನಿಸ್ತಿದ್ವಿ. ಅವರ ಸಂಪೂರ್ಣ ಚೈತನ್ಯ ಜೊತೆಗೆ ಅನುಸಂಧಾನಗೊಂಡು, ಗ್ರೂಪ್ ಎನರ್ಜಿ ಜೊತೆಗೆ ಅನುಸಂಧಾನಗೊಂಡು ಧ್ಯಾನವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಿ. ಸ್ವಲ್ಪ ಕೋಲ್ಡ್ ಆಯ್ತು, ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಗೊತ್ತಿಲ್ಲ. ಏಂಜಲ್ ವರ್ಲ್ಡಲ್ಲಿರುವ ಎಲ್ಲ ಏಂಜಲ್ಗಳನ್ನು ಈ ಧ್ಯಾನಕ್ಕೆ ಆಹ್ವಾನಿಸ್ತಾ ಇದ್ವಿ. ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಯಾರ್ಯಾರು ನಾನು ಆಹ್ವಾನ ಮಾಡ್ತಿದ್ನೋ ಅವರೆಲ್ಲರೂ ನಿಮ್ಮ ಸುತ್ತ ಬಂದು ಉಪಸ್ಥಿತರಿದ್ದ ಅಂತ ನಿಂಗೆ ವಿಜುವಲೈಸ್ ಮಾಡವು. ಹಾಗೆ ಗ್ರೂಪಲ್ಲಿರೋ ಎಲ್ಲರೂ ಒಂದು ರೌಂಡ್ ಫಿಗರ್ ಆಗಿ ಕೂತ್ಕೈಂದ ಅಂತ ನಿಂಗಳ ಮನಸ್ಸಲ್ಲಿ ಇರೋವು. ಗ್ರೂಪ್ ಎನರ್ಜಿ ಜೊತೆ ಕಾಂಟ್ಯಾಕ್ಟ್ ಆಗೋದನ್ನು ಹಾಗೆ. ಆ ಎಲ್ಲ ಆರ್ಕೇಂಜಲ್ಗಳನ್ನು ಕೂಡ ಈ ಧ್ಯಾನಕ್ಕೆ ಆಹ್ವಾನಿಸ್ತಿದ್ವಿ. ಎಲ್ಲರ ಜನತೆಗೂ ಕನೆಕ್ಟ್ ಆಗೋಣ. ನಿಮ್ಮ ಪೂರ್ಣಾತ್ಮರನ್ನು ಆಹ್ವಾನಿಸಿ. ಇವತ್ತು ಆರ್ಕೇಂಜಲ್ ಜಿಡ್ಕಿಯಲ್ ಅವರನ್ನು ಇನ್ವೈಟ್ ಮಾಡೋಣ. ಅವರಿಗೂ ಜೊತೆ ಕನೆಕ್ಟ್ ಆಗಿ ಅವರಿಂದ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳೋಣ. ನಿಮ್ಗೆ ಆವಾಗ ಹೇಳಬೇಕಿದ್ರೆ ಒಂದು ವಿಷಯ ಹೇಳೋದು ಮರ್ತೆ, ತುಂಬ ಇಂಪಾರ್ಟೆಂಟ್ ವಿಷಯ ಇದು. ನೀವು ಯಾವುದೋ ಒಂದು ಬುಕ್ಕನ್ನು, ಜ್ಞಾನವನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ, ಅದು ನಿಮ್ಗೆ ಅರ್ಥ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆರ್ಕೇಂಜಲ್ ಜಿಡ್ಕಿಯಲ್ ಅವರನ್ನು ಆಹ್ವಾನ ಮಾಡವು. ಮತ್ತು ಯಾವ ವಿಷಯ ಓದ್ತಾ ಇದ್ರ ಆ ವಿಷಯದ ಜೊತೆಗೆ ಅನುಸಂಧಾನ ಆಗವು. ಇವ್ರ ಜೊತೆಗೆ ಪ್ರಾರ್ಥನೆ ಮಾಡಿ ಓದಿದವಾಗ ಆ ವಿಷಯ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತು. ತುಂಬ ಕಷ್ಟ ಅನಿಸಿದ ವಿಷಯಗಳು ಕೂಡ ಇವರ ಸಹಾಯ ಪ್ರಾರ್ಥನೆ ಮಾಡಿ ಓದಿದವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಆರ್ಕೇಂಜಲ್ ಜಿಡ್ಕಿಯಲ್ ಅವರು ನೇರಳೆ ಬಣ್ಣದಲ್ಲಿ ಇರ್ತಾ, ಅವರಿಂದ ಬರುವ ಎನರ್ಜಿ ಕೂಡ ನೇರಳೆ ಬಣ್ಣದ್ದಾಗಿರ್ತು.
ನಾವೆಲ್ಲರೂ ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದು ಇಷ್ಟು ದಿವಸನು. ಇವತ್ತೊಂದು ಸುಂದರವಾದ ಪ್ಲೇಸಿಗೆ ಹೋಗೋಣ. ಎಲ್ಲರೂ ಗ್ರೂಪ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಎಲ್ಲರೂ ಹೋಗ್ತಾ ಇದ್ದ ಇದು ಒಂದು ಸುಂದರವಾದ ಪ್ಲೇಸಿಗೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು ಸುಂದರವಾದ ಉದ್ಯಾನವನಕ್ಕೆ ನಾವು ಹೋಗಾಯ್ದು. ಸುತ್ತ ಬಗೆ ಬಗೆ ಹೂಗಳು, ಸೈಡಲ್ಲಿ ಜಲಪಾತ ಜುಳು 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 ಹರಿತಾ ಇತ್ತು. ಈಗೆಲ್ಲ ಪ್ರಾಕೃತಿಕವಾಗಿರೋ ಸೌಂದರ್ಯವನ್ನ ಕೃತ್ರಿಮವಾಗಿ ಮಾಡ್ತಾ ಇದ್ದ. ಇದು ಕೃತ್ರಿಮವಲ್ಲ, ಒಂದು ಪ್ರಾಕೃತಿಕ ಸೌಂದರ್ಯ ಸ್ಥಳಕ್ಕೆ ನಾವು ಹೋಗಾಯ್ದು. ಒಂದು ಪಕ್ಕಕ್ಕೆ ನಿಧಾನವಾಗಿ ನೀರು ಹರಿತಾ ಇದ್ದು ಜುಳು 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 ಜುಳುನೆ. ಒಂದು ಸೈಡು ಉದ್ಯಾನವನಗಳು, ಹೂವುಗಳು, ಒಂದು ಸೈಡ್ ಹಣ್ಣಿನ ಮರ, ಬಗೆ ಬಗೆ ಹಣ್ಣುಗಳು. ಅಲ್ಲೆಲ್ಲ ಸುಂದರವಾದ ಚಿಟ್ಟೆಗಳು ಹಾರಾಡ್ತಾ ಇದ್ದ. ಹೂವಿಂದ ಹೂವಿಗೆ, ಹೂವಿಂದ ಹೂವಿಗೆ ಹಾರ್ತಾ ಇದ್ದ. ಆ ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಮಾಡಿ. ಪಕ್ಕದಲ್ಲೇ ಒಂದು ಕೊಳ ಇದ್ದು, ಆ ಕೊಳದಲ್ಲಿ ಎಲ್ಲರೂ ಸ್ನಾನ ಮಾಡೋಣ. ಸ್ನಾನ ಮಾಡಿ ಶುಭ್ರವಾಗಿ ಅಲ್ಲೇ ಪಕ್ಕದಲ್ಲಿ ಒಂದು ಸುಂದರವಾದ ವಸ್ತ್ರ ನಿಮಗೋಸ್ಕರ ರೆಡಿ ಇದ್ದು, ಆ ಸುಂದರವಾದ ಬಿಳಿಯ ಬಣ್ಣದ ವಸ್ತ್ರ ಧರಿಸೋಣ. ಇವತ್ತು ಎಲ್ಲರೂ ಬಿಳಿಯ ಬಣ್ಣದ ವಸ್ತ್ರವನ್ನ ಧರಿಸಿ ಅಲ್ಲಿ ಪಕ್ಕಕ್ಕೆ ಒಂದು ಸುಂದರವಾದ ಕೂರ್ಚಿನ ಬೆಂಚ ಇದ್ದು ನೋಡಿ. ನಿಮ್ ಸೀಕ್ರೆಟ್ ಪ್ಲೇಸು ಅನ್ಕೊಳ್ಳಿ ಅದನ್ನ. ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಇಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಾರ ಯಾರು ಇಲ್ಲೇ. ಆ ಸುಂದರವಾದ ಪರಿಸರದಲ್ಲಿ ಕೂತ್ಕೊಂಡು ಆರ್ಕೇಂಜಲ್ ಜಡ್ಕೇಲ್ ಅವರನ್ನ ಪ್ರಾರ್ಥನೆ ಮಾಡೋಣ. ನಾವೀಗ ದೇವದೂತರಾದ ಆರ್ಕೇಂಜಲ್ ಜಡ್ಕಿ ಅವರನ್ನ ಪ್ರಾರ್ಥಿಸುತ್ತಿದ್ದೇವೆ. ಹೃದಯದ ಮೇಲೆ 2 ಹಸ್ತಗಳನ್ನಿಟ್ಟು ಪ್ರೀತಿಯಿಂದ ಅವರನ್ನು ಬರಮಾಡ್ಕೊಳ್ಳಿ. 3 ಬಾರಿ ಅವರನ್ನು ಆಹ್ವಾನ ಮಾಡಿ. ಅವ್ರನ್ನ ಹೀಗೆ ಪ್ರಾರ್ಥನೆ ಮಾಡಿ. ಆರ್ಕೇಂಜಲ್ ಜಡ್ಕಿಯಲ್, ನಿಮ್ಮ ಪ್ರೀತಿ, ಕರುಣೆ, ಉಲ್ಲಾಸ ಮತ್ತು ಸತ್ಯತೆ ತುಂಬಿರುವ ನೇರಳೆ ಬಣ್ಣದ ಕಿರಣಗಳನ್ನು ಪಸರಿಸಿ. ಆರ್ಕೇಂಜಲ್ ಜಡ್ಕಿ ಅವರು ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದ. ಬಂದು 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 ನಿಮ್ಮ ಮುಂದೆ ಉಪಸ್ಥಿತರಾಗಿದ್ದ. ಅವರ ಕೈಯಲ್ಲಿರುವ ಮ್ಯಾಜಿಕಲ್ ವ್ಯಾಂಡ್ನಿಂದ ನೇರಳೆ ವರ್ಣದ ಕಿರಣಗಳು, ಪ್ರಕಾಶಮಾನವಾಗಿರುವ ಕಿರಣಗಳು ಹೊರಹೊಮ್ಮುತ್ತಾ ಇದ್ದು, ಆ ಕಿರಣಗಳು ನಿಮ್ಮ ಸಹಸ್ರಾರ ಚಕ್ರವನ್ನು ಪ್ರವೇಶ ಮಾಡ್ತಾ ಇದ್ದು, ನಿಮ್ಮ ಸಹಸ್ರಾರ ಚಕ್ರ ಅಂದರೆ ನೆತ್ತಿ ಮೇಲೆ ಇತ್ತು. ನೆತ್ತಿ ಒಳಗಿಂದ ಪ್ರವೇಶ ಮಾಡಿದ್ದು ಅನ್ಕೊಳ್ಳಿ. ಚಕ್ರದ ಬಗ್ಗೆ ಗೊತ್ತಿಲ್ಲದೆ ಇರೋರು, ಗೊತ್ತಿದ್ದವರು ಸಹಸ್ರಾರ ಚಕ್ರದ ಮುಖಾಂತರ ಪ್ರವೇಶ ಮಾಡಿದ್ದು ಅನ್ಕೊಳ್ಳಿ. ಆ ಬೆಳಕು ನಿಮ್ಮ ಎಲ್ಲ ಚಕ್ರಗಳಲ್ಲಿ, ನಾಡಿಗಳಲ್ಲಿ, ಸಂಪೂರ್ಣ ದೇಹದಲ್ಲಿ, ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿ, ಅಣು ರೇಣು ತೃಣ ಕಣಗಳಲ್ಲಿ, ತೇಜೋಮಂಡಲಗಳಲ್ಲಿ ಪಸರಿಸ್ತಾ ಇದೆ. ಆ ಬೆಳಕು ಪಸರಿಸಿದ ಹಾಗೆ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವಿಟಿಯು ರಿಮೂವ್ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಬೆಳಕು ನಿಧಾನವಾಗಿ, ತುಂಬ ನಿಧಾನವಾಗಿ ಒಳಗಡೆ ಇಳಿತಾ ಇರೋ ಥರ ವಿಜುವಲೈಸ್ ಮಾಡಿ.
ಸಹಸ್ರಾರ ಚಕ್ರ ಮತ್ತು ಅದರ ಸುತ್ತ ಇರುವ ಆರ್ಗನ್ಗಳಲ್ಲಿರುವ ಜೀವಕೋಶಗಳಲ್ಲಿರುವ ನೆಗೆಟಿವಿಟಿ ಎಲ್ಲವೂ ರಿಮೂವ್ ಆಗಿದೆ. ಗತ ಜನ್ಮಗಳಲ್ಲಿ ನಾವು ಮಾಡಿರುವ ಕೆಟ್ಟ ಕರ್ಮಗಳಿಂದ ಉಂಟಾಗಿರುವ ನೆಗೆಟಿವ್ ನಮ್ಮ ಸುಪ್ತ ಮನಸ್ಸಲ್ಲಿ ಹಾಗೆ ಇರುತ್ತೆ. ಅದನ್ನು ರಿಮೂವ್ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಅರಿತೋ ಅರಿಯದೆಯೋ, ತಿಳಿದೋ ತಿಳಿಯದೆಯೋ, ಈ ಪ್ರಸ್ತುತ ಜನ್ಮದಲ್ಲಿಯೋ ಗತ ಜನ್ಮಗಳಲ್ಲಿಯೋ ನಾನು ಮಾಡಿರುವ ಸರ್ವ ದುಷ್ಕೃತ್ಯಗಳಿಗೂ ನಾನು ಮನಃಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ದಯವಿಟ್ಟು ಅವನ್ನೆಲ್ಲ ರಿಮೂವ್ ಮಾಡಿ. ಆರ್ಕಿಯೇಂಜಲ್ ಜಡ್ಕಿಯಲ್, ದಯವಿಟ್ಟು ನಮ್ಮ ದುಷ್ಕರ್ಮಗಳಿಂದ ಉಂಟಾಗಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ. ಪ್ಲೀಸ್ ರಿಮೂವ್ ಮಾಡಿ. ಆ ಬೆಳಕು ಆಜ್ಞಾಚಕ್ರವನ್ನು ಪ್ರವೇಶಿಸ್ತಾ ಇದ್ದು ಆಜ್ಞಾಚಕ್ರ ಸಂಪೂರ್ಣವಾಗಿ ಕ್ಲೀನ್ ಆಗ್ತಾ ಇತ್ತು. ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಇತ್ತು. ಏಕಾಗ್ರತೆ ಹೆಚ್ಚಾಗ್ತಾ ಇತ್ತು. ರೀಕಾಲಿಂಗ್ ಪವರ್ ಹೆಚ್ಚಾಗ್ತಾ ಇತ್ತು. ಹೀಲಿಂಗ್ ಪವರ್ ಹೆಚ್ಚಾಗ್ತಾ ಇತ್ತು. ವಿಜುವಲೈಸ್ ಪವರ್ ಹೆಚ್ಚಾಗ್ತಾ ಇತ್ತು. ಒಳಗಣ್ಣು ಓಪನ್ ಆಗ್ತಾ ಇತ್ತು. ಅಂತಶ್ಚಕ್ಷು ಹೊರ ಕಣ್ಣಿಗೆ ಎಲ್ಲದೂ ಗೋಚರ ಆಗ್ತು. ಒಳ ಕಣ್ಣಿಗೆ ಹೊರ ಕಣ್ಣಿಗೆ ಕಾಣದೇ ಇರೋ ಎಲ್ಲವೂ ಗೋಚರ ಆಗ್ತು.
ನಿಧಾನವಾಗಿ ಆ ಬೆಳಕು ವಿಶುದ್ಧಿ ಚಕ್ರದ ಕಡೆಗೆ ಬರ್ತಾ ಇದ್ದು ಮಾತಿನಿಂದ ಉಂಟಾಗಿರುವ ನೆಗೆಟಿವ್ ಕರ್ಮಗಳು ರಿಮೂವ್ ಆಗ್ತಾ ಇತ್ತು. ತುಂಬ ಬರುತ್ತೆ ಮಾತಿನಿಂದ. ಬೇರೆ ಯಾರೋ ಮಾತಾಡ್ತಾ ಇರ್ತಾ ಅವ್ರಿಗಿಂತ ನಾ ಮೇಲೆ ಹೋಗವು, ಅವ್ರಿಗೆ ಮಾತಾಡಕ್ಕೆ ಕೊಡಲಾಗ ಅಂತ ನಾವು ಅವ್ನ ಹಿಂದಕ್ಕೆ ಹಾಕಿ ಅಲ್ಲೊಂದು ನೆಗೆಟಿವ್ ಕರ್ಮ ಶುರುವಾಗ್ತು. ಬೇರೆಯವ್ರನ್ನ ಬೈದವಾಗ, ನಿಂದಿಸಿದವಾಗ, ಅವಮಾನ ಮಾಡಿದವಾಗ ಆಗಿರೋ ನೆಗೆಟಿವ್ ಕರ್ಮಗಳು ಎಲ್ಲವೂ ರಿಮೂವ್ ಆಗ್ತಾ ಇತ್ತು. ಆರ್ಕೆಂಜಲ್ ಜಡ್ಕಿಯಲವರು ಪ್ರೀತಿ ಮತ್ತು ಕರುಣೆಯನ್ನು ಪಸರಿಸ್ತಾ ಇದ್ದ. ಪ್ರೀತಿ ಕರುಣೆ ಹೃದಯಕ್ಕೂ ಬೇಕು, ಧ್ವನಿಗೂ ಬೇಕು. ನಮ್ಮ ಮಾತಲ್ಲಿ ಪ್ರೀತಿ ಕರುಣೆ ಎಲ್ಲವೂ ತುಂಬಿರವು. ವಿಶುದ್ಧಿ ಚಕ್ರ ಎನರ್ಜೈಸ್ ಆಗ್ತಾ ಇತ್ತು. ಈಗ ಆ ದಿವ್ಯ ಬೆಳಕು ನಿಧಾನವಾಗಿ ಅನಾಹತ ಚಕ್ರವನ್ನು ಪ್ರವೇಶ ಮಾಡ್ತಾ ಇದ್ದು ಅವರಲ್ಲಿರುವ ಪ್ರೀತಿ, ಕರುಣೆ, ಉಲ್ಲಾಸ ಮತ್ತು ಸತ್ಯತೆ ತುಂಬಿರುವ ಕಿರಣಗಳು ಆ ಭಾಗವನ್ನೆಲ್ಲ ಆವರಿಸ್ಕೊಳ್ತಾ ಇದ್ದು ನಿಮ್ಮ ಹೃದಯದಲ್ಲಿ ಹೆಪ್ಪಾಗಿರುವ ತುಗುಡ, ದುಮ್ಮಾನ, ದುಃಖ, ನೋವು, ನಿರಾಸೆ ಎಲ್ಲವನ್ನು ಹೊರಗಡೆ ಹಾಕಿ, ಅಳು ಬಂದರೆ ಹತ್ತು ಬಿಡಿ, ಕಂಟ್ರೋಲ್ ಮಾಡಬೇಡಿ. ಕಣ್ಣಲ್ಲಿ ನೀರು ಹರಿದ್ರೆ ಕಣ್ಣಲ್ಲಿ ಹರಿಯಲ್ ಬಿಡಿ. ಎಲ್ಲ ನೋವನ್ನು ಹೊರಗಾಕಿ ಆಳವಾಗಿರುವ ಎಲ್ಲ ನೋವುಗಳು ರಿಮೂವ್ ಆಗಲಿ, ಎಲ್ಲ ದುಃಖಗಳು ರಿಮೂವ್ ಆಗಲಿ, ಎಲ್ಲ ನಿರಾಸೆ, ಅವಮಾನಗಳು ಎಲ್ಲವೂ ರಿಮೂವ್ ಆಗಲಿ. ಈ ಪ್ರಕ್ರಿಯೆ ಆಗಲಿ ಸ್ವಲ್ಪ ಸಮಯ ಕೊಡಿ. ಎಷ್ಟು ಸಾಧ್ಯವೋ ಅಷ್ಟು ರಿಮೂವ್ ಮಾಡಿ. ಸಂಪೂರ್ಣ ಸರೆಂಡರ್ ಆಗಿ ಆ ದಿವ್ಯ ಎನರ್ಜಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿ. ನಿಮಗೆ ರಿಮೂವ್ ಮಾಡಲಾಗದೇ ಇದ್ದರೆ ಅವರನ್ನೇ ಪ್ರಾರ್ಥನೆ ಮಾಡಿ, ರಿಮೂವ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ.
ನಿಮ್ಮ ಅನಾಥ ಚಕ್ರದಲ್ಲಿ ಅನಾಥ ಚಕ್ರ ಕಂಪ್ಲೀಟಾಗಿ ಎನರ್ಜೈಸ್ ಆಗಿದೆ. ಅನಾಥ ಚಕ್ರದಲ್ಲಿ ಪ್ರೀತಿ, ಕರುಣೆ, ಉಲ್ಲಾಸಗಳು ಎಕ್ಸ್ಪ್ಲೆಂಡ್ ಆಗ್ತಾ ಇದೆ. ನಿಮ್ಮಲ್ಲಿ ಈಗ ಒಂಥರ ಸಂತೋಷ ತುಂಬ್ತಾ ಇದೆ. ದುಃಖ, ಅವಮಾನ, ನಿರಾಸೆ ಎಲ್ಲವೂ ರಿಮೂವ್ ಆದ ಜಾಗದಲ್ಲಿ ಪ್ರೀತಿ, ಕರುಣೆ, ಸಂತೋಷ, ಉಲ್ಲಾಸ ತುಂಬಿಕೊಡ್ತಾ ಇದೆ. ಈಗ ಆ ದಿವ್ಯ ಕಿರಣಗಳು ಮಣಿಪುರ ಚಕ್ರವನ್ನು ಪ್ರವೇಶ ಮಾಡ್ತಾ ಇದೆ. ಉನ್ನತ ಜ್ಞಾನಕ್ಕೆ ಸಂಬಂಧಪಟ್ಟಿರುವ ತೊಡಕುಗಳು, ಬ್ಲಾಕೇಜ್ಗಳು ಎಲ್ಲೇ ಇರಲಿ ಅವೆಲ್ಲವನ್ನು ರಿಮೂವ್ ಮಾಡ್ತಾ ಇದೆ. ಮಣಿಪುರ ಚಕ್ರ ಬರೀ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಅಲ್ಲ, ಜ್ಞಾನದ ಚಕ್ರನೂ ಹೌದು. ಮಣಿಪುರ ಚಕ್ರ ಎನರ್ಜೈಸ್ ಆಗ್ತಾ ಇದೆ. ನೀವು ಇಲ್ಲಿಯವರೆಗೆ ತಿಳಿದುಕೊಳ್ಳುವ ಜ್ಞಾನ ಎಲ್ಲವೂ ನಿಮ್ಮಲ್ಲಿ ಪ್ರಜ್ವಲಿಸ್ತಾ ಇದೆ. ಜ್ಞಾನವನ್ನು ಅವಗಾಹನೆ ಮಾಡೋ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಸರಿಯಾಗಿ ಅವಗಾಹನೆ ಮಾಡೋದು ಅಂದರೆ ಯಾವುದೋ ಒಬ್ಬರು ಏನೋ ಒಂದು ಬುಕ್ ಬರೆದಿರ್ತಾ,
ಅದು ಒಬ್ಬೊಬ್ರ ದೃಷ್ಟಿಕೋನ ಒಂದೊಂದು ಅರ್ಥ. ಆ ಬುಕ್ ಓದಾವಾಗ ಒಬ್ಬೊಬ್ರ ದೃಷ್ಟಿಕೋನ ಒಂದೊಂದು ಅರ್ಥ ಬಂದಿರ್ತು. ನಮಗೆ ಬೇಕಾಗಿರೋದು ಆ ಬರೆದವ್ರು ಯಾವ ಉದ್ದೇಶಕ್ಕಾದ್ರೂ ಬರೆದಿರುತ್ತೋ ಅದ್ರ ನಿಜವಾದ ಅರ್ಥ ನಮಗೆ ಬೇಕಾಗಿತ್ತು. ಅದು ಅರ್ಥಗಳಲ್ಲಿ ಅವ್ರು ಸಹಾಯ ಮಾಡ್ತಾ. ಅದಕ್ಕಿರೋ ಎಲ್ಲ ತೊಡಕುಗಳು, ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ ನಿಮ್ಮಲ್ಲಿ ಜ್ಞಾನದ ಬೆಳಕು ಪ್ರಜ್ವಲಿಸಲಿ. ಆ ದಿವ್ಯ ಬೆಳಕು ಸ್ವಾದಿಷ್ಠಾನ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಅಲ್ಲಿರುವ ಎಮೋಷ್ನಲ್ ಬ್ಲಾಕೇಜ್ಗಳನ್ನು, ನೆಗೆಟಿವಿಟಿಯನ್ನು ರಿಮೂವ್ ಮಾಡ್ತಾ ಇದೆ. ಇದು ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟೆ. ಹೇಗೆ ಅಂದರೆ, ಏನೋ ಒಂದು ವಿಷಯ ಕಲ್ತ್ಕೊಳ್ತಾ ಇರ್ತಿ, ಅದು ನಿಮ್ಗೆ ಬೇಗ ಬಂದಿರೋದಿಲ್ಲ. ಅವಾಗ ಯಾರೋ ನಿಮ್ಮನ್ನು ಹಾಸ್ಯ ಮಾಡಿಸ್ತಾ ನಿಮ್ಗೆ ಸುಮಾರಾಗ್ತು. ಆ ಸುಮಾರಾಗಿ ಆ ವಿಷಯ ಮುಂದೆ ಕಲಿಯೋದೇ ಇಲ್ಲ. ಅಲ್ಲೊಂದು ಬ್ಲ್ಯಾಕೇಜ್ ಸ್ಟಾರ್ಟ್ ಆಗಿರ್ತು. ತುಂಬ ಜನ ಚಿಕ್ಕ ವಯಸ್ಸಲ್ಲಿ ಟೀಚರ್ ಬೈದರು ಹೇಳೋ ಏನು, ಆ ಟೀಚರ್ ಕಲಿಸೋ ವಿಷಯನೇ ಇವ್ರು ಕಲ್ತ್ಕೊಳ್ಳೋದಿಲ್ಲ. ಆ ಟೀಚರಲ್ಲಿರೋ ಬ್ಯಾಡ್ ಇಂಪ್ರೆಷನ್ರಿಂದಾಗಿ ಅದೊಂಥರ ಎಮೋಷ್ನಲ್ ಬ್ಲಾಕೇಜ್ ಆಗಿ ಇದ್ದಿರ್ತು. ಆಗ ನಿಮ್ಮ ಕಲಿಕೆಯಲ್ಲಿ ಅದು ತೊಡ್ಕೊಂತಾಗ್ತು. ಅದೆಲ್ಲ ರಿಮೂವ್ ಆಗವು. ಟೀಚರ್ ಬೈಯೋದು ಯಾಕೆ, ವಿದ್ಯಾರ್ಥಿಗಳು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ. ಆದ್ರೆ ಆ ಥರ ತಗೊಂಡ್ರೆ ಎಮೋಷ್ನಲ್ ಬ್ಲಾಕೇಜ್ ಆಗೋದಿಲ್ಲ. ಟೀಚರ್ ನನಗೆ ಬೈದ್ಬಿಟ್ಟ, ಅಲ್ಲಿ ಎಮೋಷ್ನಲ್ ಬ್ಲಾಕೇಜ್ ಸ್ಟಾರ್ಟ್ ಆಗ್ತು. ಹಾಗೆ ಏನಾದ್ರು ಒಂದು ಕಲಿಬೇಕಿದ್ರೆ ತಪ್ಪುಗಳಾಗೋದು ಸಹಜ. ನನ್ಗಿಂತ ಮೇಲಿರೋ ಆ ತಪ್ಪನ್ನು ಕೆಲವರು ವ್ಯಂಗ್ಯ ಮಾಡ್ತಾ, ಕೆಲವರು ತಿದ್ದಕ್ಕಾಗಿ ಮಾಡ್ತಾ. ಯಾವುದೇ ಕಾರಣಕ್ಕೆ ಮಾಡಿರಲಿ, ನಮ್ಮನ್ನು ತಿದ್ದಕ್ಕಾಗಿ ಮಾಡ್ತಾ ಅಂತ ತಗೊಂಡ್ರೆ, ಅಥವಾ ನಮಗೆ ಬರಲೇ ಇಲ್ಲ ಹೇಳೋ ನಾವು ಒಂಥರ ವೀಕ್ ಮೈಂಡ್ ಒಳಗೆ ತಗೊಳ್ಳಲ್ಲ. ಸಹಜವಾಗಿ ಅದನ್ನ ತಗೊಂಡಾಗ ಅಲ್ಲಿ ಬ್ಲಾಕೇಜ್ ಆಗೋದಿಲ್ಲ. ಆ ಬ್ಲಾಕೇಜ್, ಎಮೋಷ್ನಲ್ ಬ್ಲಾಕೇಜನ್ನೆಲ್ಲ ಇವರು ರಿಮೂವ್ ಮಾಡ್ತಾ ಜ್ಞಾನಕ್ಕೆ ಸಂಬಂಧಿಸಿದ ಬ್ಲಾಕೇಜ್ ಏನೇ ಇದ್ರು ಅಧಿಷ್ಠಾನ ಚಕ್ರದಲ್ಲಿರೋದನ್ನ ರಿಮೂವ್ ಆಗಲಿ ಅಂತ ಪ್ರಾರ್ಥನೆ ಮಾಡಿ.
ಸ್ವಾಧಿಷ್ಠಾನ ಚಕ್ರ ಎನರ್ಜೈಸ್ ಆಗಿದೆ. ಈಗ ಆ ದಿವ್ಯವಾದ, ಪವಿತ್ರವಾದ, ಪ್ರಕಾಶಮಾನವಾದ ನೇರಳೆ ಬಣ್ಣದ ಬೆಳಕು ಮೂಲಾಧಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಅಲ್ಲಿರುವ ಆಧ್ಯಾತ್ಮಿಕ ಉನ್ನತಿಗಿರುವ ತೊಡಕುಗಳು ವಿಸರ್ಜನೆ ಆಗಲಿ ಅಂತ ಕೇಳ್ಕೊಳ್ಳಿ. ಆಧ್ಯಾತ್ಮಿಕ ಉನ್ನತಿಯ ತೊಡಕು ಅಂದರೆ ತುಂಬ ಆಳವಾಗೂ ಬರುತ್ತೆ. ಈಗ ಜನರಲ್ಲಾಗಿ ಹೇಳ್ಬೇಕಂದ್ರೆ ಈಗ ಧ್ಯಾನನೇ ತಗೊಳ್ಳಿ. ಧ್ಯಾನ ಒಂದು ದಿವಸ ಮಾಡ್ತಿ, 2 ದಿವಸ ಬಿಡ್ತಾ, ಒಂದು ದಿವಸ ಮಾಡ್ತಾ 2 ದಿನ ಬಿಡ್ತಾ. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗೋದಿಲ್ಲ. ಮಾಡೋವಂತ ಇರ್ತು ಮನಸ್ಸಾಗಿ ಮಾಡೋಕ್ಕಾಗೋದಿಲ್ಲ. ಅದು ಆವಾಗ ಆ ತೊಡಕು ಮೂಲಾಧಾರ ಚಕ್ರದಲ್ಲಿತ್ತು. ಅದು ಹೋದರೆ ಅವರಿಗೆ ಧ್ಯಾನ ಮಾಡೋ ಇಂಟ್ರೆಸ್ಟ್ ಬಂತು. ಧ್ಯಾನ ಒಂದೇ ಅಲ್ಲ, ಒಂದು ಜ್ಞಾನ, ಒಂದು ಯಾವುದೋ ಒಂದು ಸ್ತೋತ್ರ ಹೇಳ್ತಾ, ಒಂದು ಪಾರಾಯಣ ಮಾಡೋ ಒಂದು ಕಥ, ಅದನ್ನು ಕಂಟಿನ್ಯೂಸ್ ಆಗಿ ಮಾಡೋದಿಲ್ಲ. ಒಂದು ದಿವಸ ಮಾಡ್ತಾ ಬಿಟ್ಟ, 2 ದಿವಸ ಮಾಡ್ತಾ ಬಿಟ್ಟ, ಈ ಥರ ಮಾಡ್ತಾ ಯಾವುದೇ ಒಂದು ಕಂಟಿನ್ಯೂಟಿ ಇರೋದಿದೆಯಲ್ಲ, ಅದೆಲ್ಲದು ಮೂಲಾಧಾರ ಚಕ್ರದ ತೊಡಕು. ಆ ತೊಡಕು ನಿವಾರಣೆ ಆದರೆ ಕಂಟಿನ್ಯೂಟಿ ಗೊತ್ತು. ಅದೆಲ್ಲ ನಿವಾರಣೆ ಆಯಿತು ಅಂತ ಅಂದ್ಕೊಳ್ಳಿ. ಮೂಲಾಧಾರ ಚಕ್ರ ಎನರ್ಜೈಸ್ ಆಗ್ತಾ ಇದೆ. ನಿಮ್ಮಲ್ಲಿ ಗಾಂಭೀರ್ಯ, ಸಹನಾಶಕ್ತಿ, ಉಲ್ಲಾಸ ತುಂಬಿಕೊಳ್ತಾ ಇದೆ. ನಿಮ್ಮ ದೇಹದ ಅಣುವಲ್ಲೂ ಗಾಂಭೀರ್ಯ, ಸಹನಾಶಕ್ತಿ, ಉಲ್ಲಾಸ ತುಂಬಿಕೊಳ್ತಾ ಇದೆ ಅಂತ ಎನರ್ಜಿ ರೂಪದಲ್ಲಿ ವಿಜುವಲೈಸ್ ಮಾಡಿ. ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಮನಸ್ಸಿನಲ್ಲಿ, ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲಿ ತೇಜೋಮಂಡಲ ಅಂದರೆ ನಮ್ಮಿಂದ ಸುತ್ತಳತೆವರೆಗೂ ಇರ್ಲಕ್ಕು ಅಂದ್ರೆ ಆ ಥರ ತೇಜೋಮಂಡಲ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ನೆಗೆಟಿವಿಟಿ ಅದ್ರ ಒಳಗಡೆ ಬರೋದಿಲ್ಲ. ಗಾಂಭೀರ್ಯ, ಸಹನಾಸಕ್ತಿ, ಉಲ್ಲಾಸ ತುಂಬಿರುವ ನೇರಳೆ ಬಣ್ಣದ ಕಿರಣಗಳು ಸ್ಪ್ರೆಡ್ ಆಗ್ತಾ ಇತ್ತು.
ನಿಮ್ಮ ಎಲ್ಲ ಚಕ್ರಗಳಲ್ಲಿ, ನಾಡಿಗಳಲ್ಲಿ, ಸಂಪೂರ್ಣ ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿ, ಅಣು ರೇಣು ತೃಣ ಕಣಗಳಲ್ಲಿ, ತೇಜೋ ಮಂಡಲಗಳಲ್ಲಿ ಪ್ರಸಾರ ಆಗ್ತಾ ಇತ್ತು. ವಿಸ್ತಾರ ಆಗ್ತಾ ಇತ್ತು, ಸ್ಪ್ರೆಡ್ ಆಗ್ತಾ ಇತ್ತು. ಯಾರು ಮಧ್ಯದಲ್ಲಿ ಕಣ್ಣನ್ನು ತೆರೆಯಡಿ. ನಿಮ್ಮ ಸಂಪೂರ್ಣ ದೇಹ ಎನರ್ಜೈಸ್ ಆದ್ಮೇಲೆ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಸ್ಥಾಪಿತ ಆಗ್ತಾ ಇತ್ತು. ಆರ್ಕೇಂಜಲ್ ಜಡ್ಕಿಯಲ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ. ನಮ್ಮ ಸುತ್ತ ಇರೋ ಆ ಹೂದೋಟಕ್ಕೆ, ನೀರಿಗೆ, ಪ್ರಕೃತಿಗೆ, ಆ ಸುಂದರವಾದ ಸ್ಥಳಕ್ಕೆ ಒಂದು ಧನ್ಯವಾದವನ್ನ ಸಮರ್ಪಣೆ ಮಾಡಿ. ನಿಧಾನವಾಗಿ ಅಲ್ಲಿಂದ ನಮ್ಮ ಸ್ವಸ್ಥಾನಕ್ಕೆ ಬರೋಣ. ಏಂಜಲ್ ವರ್ಲ್ಡ್ ಅಲ್ಲಿರುವ ಎಲ್ಲ ಏಂಜಲ್ಗಳಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ. ಎಲ್ಲ ಆರ್ಕೇಂಜಲ್ಗಳಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ. ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ. ನಿಮ್ಮ ದೇಹ, ಮನಸ್ಸು, ಆತ್ಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಈ ಧ್ಯಾನಕ್ಕೆ ಒಂದು ಧನ್ಯವಾದಗಳನ್ನು ಅರ್ಪಿಸಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನನ್ನಲ್ಲಿರುವ ಜ್ಞಾನವನ್ನು ಹಂಚಲೆ ಸಹಾಯ ಮಾಡಿದ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಎಲ್ಲರೂ ನಿಧಾನವಾಗಿ ಧ್ಯಾನದಿಂದ ಹೊರಗಡೆ ಬನ್ನಿ. ನಿಮ್ಮ ಅನಾಥ ಚಕ್ರದ ಮುಂದೆ ನಮಸ್ಕಾರ ಮುದ್ರೆಯಲ್ಲಿ 1 ಸೆಕೆಂಡ್ ಕೂತ್ಕೊಳ್ಳಿ. ಆಮೇಲೆ 2 ಕೈಗಳನ್ನು ಪರಸ್ಪರ ಉಜ್ಜಿ ಕಣ್ಣಿನ ಮೇಲಿಡಿ. 3 ಬಾರಿ ಪರಸ್ಪರ ಉಜ್ಜಿ ಕಣ್ಣಿನ ಮೇಲಿಡಿ. 5 ಸೆಕೆಂಡ್. 5, 4, 3, 2, 1. ಈಗ ನಿಧಾನವಾಗಿ ಮಂದಸ್ಮಿತದೊಂದಿಗೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ಕೈಗಳನ್ನೇ ನೋಡುತ್ತಾ. ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ನನಗೆ. ಹೈ ಲೆವೆಲ್ ಎನರ್ಜಿ.